76 ಪಬ್ಲಿಷ್ ಮಾಡಿದ್ದು. ಐ ಮೀನ್ ಕೆಲಸ ಮಾಡಿದ್ದು ಆವಾಗಲೇ. ಇವಾಗ ಆತ್ಮನಿರ್ಭರ್ ಭಾರತ್ ಮೇಕ್ ಇನ್ ಇಂಡಿಯಾ ಎಲ್ಲ ಇವಾಗ 2014 ಬಂದಿದೆ. ಅವಾಗೆಲ್ಲ ನಮಗೆ ಅಷ್ಟೊಂದೆಲ್ಲ ಪ್ರಾಜೆಕ್ಟ್ ದುಡ್ಡೆಲ್ಲ ಇರ್ತಾ ಇರಲಿಲ್ಲ. ಅವಾಗ ಏನು ಮಾಡಿದ್ವಿ ಅಂದರೆ ಎಲ್ಲ ಇನ್ಸ್ಟ್ರೂಮೆಂಟ್ನು ಮೆಟೀರಿಯಲ್ ಕ್ಯಾರೆಕ್ಟರೈಸೇಷನ್ ಅಂತ ಹೇಳ್ತೀವಿ, ಅಟ್ ವೆರಿ ಹೈ ಟೆಂಪ್ರೇಚರ್ ಆ್ಯಂಡ್ ಹೈ ಪ್ರೆಷರ್ಸ್, ಅದನ್ನೆಲ್ಲ ನಾನು 1976 ನಾವೇ ವಿನ್ಯಾಸ ಮಾಡಿದ್ವಿ. ಲಕ್ಷಾಂತರ ರೂಪಾಯಿ ಕೊಡಬೇಕಾಗಿತ್ತು ಫಾರಿನಿಂದ ತರಿಸ್ಕೊಳ್ಳೋಕ್ಕೆ, ಬಟ್ ಅಷ್ಟನ್ನು ನಾವೇ ಮಾಡಿದ್ದು. ಅದನ್ನ 1986 ಅವಾಗೆಲ್ಲ ಕಂಪ್ಯೂಟರು ಅದೆಲ್ಲ ಇರಲಿಲ್ಲ. PhD ಬರೋ ತನಕ ಪಬ್ಲಿಷ್ ಮಾಡೋ ಹಾಗಿರಲಿಲ್ಲ. 86 ಪಬ್ಲಿಷ್ ಮಾಡಿದ್ನ ನಾಸಾದವರು ಅವ್ರ ರಿಪೋರ್ಟ್ ಥರ ಹಾಕೊಂಡಿದ್ದಾರೆ ವಿತ್ ಅವರ್ ನೇಮ್ ಅಂಡ್ ಡೈರೆಕ್ಟ್. ಸೊ ಈ ಥರ ಉತ್ತೇಜನ ಕೊಡೋರು ಇರೋದ್ರಿಂದ ಎಲ್ಲ ಗಂಡಸರು ಕೆಟ್ಟವ್ರು ಇರೋಕ್ಕೆ ಸಾಧ್ಯ ಇಲ್ಲ. ಬಟ್ ನೋಡಿದ್ದೀವಿ, ಆವಾಗ ತುಂಬಾ ಅನುಭವಿಸಿದ್ದೀವಿ, ಇಲ್ಲ ಅಂತ ಹೇಳಲ್ಲ. ಬಟ್ ಕೆಲವರು ಸಪೋರ್ಟ್ ಮಾಡಿರೋರು ಇದ್ದಿದ್ದರಿಂದ ಇವತ್ತು ಏನಾರೇ ಒಂದು ಸಾಧನೆ ಮಾಡಿದ್ರೆ ಅದಕ್ಕಾಯ್ತು. ಒಂದು ವಿಷಯ ಹೇಳ್ಬಿಟ್ಟು ಆಮೇಲೆ ಬೇರೆಯವ್ರಿಗೆ ಮಾತಾಡೋಕ್ಕೆ ಇದು ಮಾಡ್ತೀನಿ, ಒಂದು ಟೈಮ್ ತಗೊಳ್ಳಲ್ಲ ಜಾಸ್ತಿ ನಾನು. ಈ ದೃಷ್ಟಿ ಅನ್ನೋ ಸಾಧನನ ತುಂಬ ಹಿಂದೆ ನಮ್ಮ NIL ಒಬ್ಬರು ಮಾಡಿದ್ದು, ಆವಾಗ ಇದೇ ಟೆಕ್ನಾಲಜಿಗೆ ಮಾಡಿದ್ರು. ಅದನ್ನ ಒಂದು ಪಬ್ಲಿಕ್ ಸೆಕ್ಟರ್ ಕಂಪನಿಗೆ ಕೊಟ್ಟಿದ್ರು. ಅದು ಸ್ವಲ್ಪ ತುಂಬ ತೊಂದರೆಗೆ ಸಿಕ್ಕಾಕೊಂಡು ಅದು ಸರಿಯಾಗಿ ವರ್ಕ್ ಮಾಡಲಿಲ್ಲ ಅಂತ ಎಲ್ಲ ದುಡ್ಡು ವಾಪಸ್ ಕೊಡಬೇಕು ಅಂತ ಗೌರ್ಮೆಂಟಿಂದ ಆರ್ಡರ್ ಬಂತು. 2011 ಅವಾಗ ನನ್ನ ಕಳಿಸಿದ್ರು. ಯಾಕೆಂದರೆ ನಾ ಹೋದರೆ ಆಸ್ ಎ ಲೇಡಿ ದೇ ಮೇ ನಾಟ್ ಅಟ್ಯಾಕ್ ಮಿ ದಟ್ ಮಚ್ ಅಂತ ಹೇಳ್ಬಿಟ್ಟು ನನ್ನ ಕಳಿಸಿದ್ರು. ಬಟ್ ಅಟ್ಯಾಕ್ ಮಾಡಿದ್ರು. ನಾವು ಒಂದೇ ಅಂತ ಹೇಳಿದೆ, ಆಫ್ಟರ್ ಆಲ್ ಇಟ್ ಇಸ್ ಬಿಟ್ವೀನ್ ಟು ಗೌರ್ಮೆಂಟ್ ಆರ್ಗನೈಸೇಷನ್, ವೈ ನಾಟ್ ವಿ ಟ್ರೈ ಟು ಡೂ ಸಮಥಿಂಗ್ ಅಂತ ಚಾಲೆಂಜ್ ಕೊಟ್ಟರು. 3 ತಿಂಗಳಲ್ಲಿ ನೀವು ಒಂದು ಸಿಸ್ಟಮ್ ಮಾಡಿ ತೋರಿಸಿ, ಅದು ನಾವು ಬಂದು ಚೆಕ್ ಮಾಡ್ತೀವಿ, ಅದೇನಾದ್ರೆ ಸರಿಯಾಗಿದೆ ಅಂತ ಗೊತ್ತಾದರೆ ನಿಮಗೆ ಒಂದು ರನ್ವೇ ಕೊಟ್ಟು ಈ ಸಿಸ್ಟಮ್ ಪ್ಯಾರಲಲ್ ಟು ದ ರನ್ವೇ ಹಾಕ್ತೀವಿ. ನಿಮಗೆ ಒಂದು ಇದು ರನ್ವೇ ಇಂದಿರಾ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಬರೀ ಫಾರಿನ್ ಏರ್ಕ್ರಾಫ್ಟ್ ಲ್ಯಾಂಡ್ ಆಗೋದು ಕೊಡ್ತೀವಿ. ಅಲ್ಲಿ ಆ ಫಾರಿನ್ ಇವರು ಇದು ಏರ್ಕ್ರಾಫ್ಟ್ ಪೈಲಟ್ಸು ಡೈವರ್ಟ್ ಆಗದೇನೆ ಫಾಗ್ ಸೀಸನಲ್ಲಿ ಅಲ್ಲೆಲ್ಲ ನವೆಂಬರ್ ಎಂಡಿಂದ ಫೆಬ್ರವರಿವರೆಗೂ ತುಂಬಾ ಫಾಗ್ ಇರುತ್ತೆ, ಅವ್ರಿಗೆ ಇಳಿಯೋಕ್ಕೆ ಸಾಧ್ಯ ಆಯಿತು ಅಂದರೆ ಆವಾಗ ನಾವು ನಿಮ್ಮನ್ನ ಅಕ್ಸೆಪ್ಟ್ ಮಾಡ್ಕೊತೀವಿ ಅಂತ. ಇದೇ ಹೋದರೆ ತುಂಬ ದುಡ್ಡು ಕೊಡಬೇಕು, ಎಷ್ಟು ಕೋಟ್ಯಾಂತರ ರೂಪಾಯಿ. 2011 ಅಷ್ಟು ಕೋಟ್ಯಾಂತರ ರೂಪಾಯಿ ಕೊಡೋಷ್ಟು ಶಕ್ತಿ NILಗಿರಲಿಲ್ಲ. ಒಂದೇ ಒಂದು ತುಂಬ ಟಚಿಂಗ್ ಆಗಿದೆ, ನಾನು ಹುಡುಗರು ಹೇಳಿದ್ದೆ. ನಾನು ಏನು ಅಂತಂದರೆ, ನಾನು ಏರ್ಪೋರ್ಟಿಗೆ ನಾನು ಹೇಳಿದೆ, ನಾನು ಈ ಫೀಲ್ಡಲ್ಲಿ ಕೆಲಸನೇ ಮಾಡಿಲ್ಲ, ನಾನು ಯಾಕೆ ಕಳಿಸ್ತಾ ಇದ್ದಿಲ್ಲ ಅಂತ. ಬಟ್ ಬ್ಯಾಕ್ಗ್ರೌಂಡ್ ಏನು ಅಂತ ಗೊತ್ತಿತ್ತು ನನಗೆ. ನಾವು ಹೋಗ್ತಾ ಇದ್ದಾಗ 87 ವರ್ಷ ಆವಾಗ ನಮ್ಮ ವಲ್ಲೂರಿ ಅಂತ ಹೇಳಿದ್ನಲ್ಲ ನಮ್ಮ ಡೈರೆಕ್ಟ್ರು, ಅವ್ರು ಒಂದೇ ಒಂದು ಮಾತು ನನಗೆ ಫೋನ್ ಮಾಡಿಬಿಟ್ಟು ಹೇಳಿದ್ರು, ನೋಡಮ್ಮ ಇದು NIL ಪ್ರೆಸ್ಟೀಜ್ ಇಶ್ಯೂ, ನೀವು ಇದನ್ನ ಮಾಡಲೇಬೇಕು, ನೀವು ಮಾಡ್ತೀಯ ಅನ್ನೋ ಭರವಸೆ ನನಗಿದೆ ಅಂತ. ಒಂದು ಮಾತು ಏನು ಹೇಳ್ತೀನಿ ಅಂದರೆ, ಆ ಹಿರಿಯರ ಆಶೀರ್ವಾದ. ರಿಟೈರ್ ಆಗಿ 27 ವರ್ಷ ಆದ್ಮೇಲೂ ಅವರು ಅಭಿಮಾನ ಇಟ್ಕೊಂಡಿದ್ದಾರೆ ಆರ್ಗನೈಸೇಷನ್ನಲ್ಲಿ ಅಂತಂದರೆ ಇಂಥ ಮನುಷ್ಯರು ಸಿಗೋದು ತುಂಬ ತುಂಬ ಕಷ್ಟ ಅಂತ ನಾನು ಹೇಳ್ತೀನಿ. ನಾನು ಇದನ್ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದು ಏನು ಗೊತ್ತಿಲ್ಲದೆ ಇರಲಿಲ್ಲ. ಒಂಚೂರು ಅದು ವಿಷಯ ಏನು ತನ್ನ ಸ್ವಲ್ಪ ಮೀಟಿಂಗ್ ಹೋಗೋವಾಗ ತಿಳ್ಕೊಂಡು ಹೋಗಬೇಕು ಅನ್ನೋದು ಬಿಟ್ಟರೆ ಯಾವ ಥರ ವರ್ಕ್ ಆಗುತ್ತೆ ಅನ್ನೋದು ಗೊತ್ತಿರಲಿಲ್ಲ. ಅವರ ಉತ್ತೇಜನದಿಂದ ಅವ್ರ ಮಾತು ನಿಲ್ಸೋಕ್ಕಾಗಿ ಇದನ್ನ ಮಾಡಿದೆ. 2011 ಡಿಸೆಂಬರಲ್ಲಿ ಇಂದಿರಾ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಹಾಕಿದ್ವಿ. ಅದು 15 ದಿನ ಟೆಸ್ಟ್ ಮಾಡಿ ಎಲ್ಲ ಫಾರಿನ್ ಏರ್ಕ್ರಾಫ್ಟ್ಸು ಒಂದು ಡೈವರ್ಟ್ ಆಗಲಿಲ್ಲ. ಯಾಕೆಂದರೆ ಒಂದು ಡೈವರ್ಷನ್ ಆಯಿತು ಅಂದರೆ ಎಲ್ಲರೂ ಬೇರೆ ಕಡೆ ಕಳಿಸ್ಬೇಕು, ಅಲ್ಲಿ ಅವ್ರಿಗೆಲ್ಲ 5 ಸ್ಟಾರ್ ಹೋಟೆಲಲ್ಲಿ ಜಾಗ ಕೊಡಿಸ್ಬೇಕು, ಆಮೇಲೆ ಅವ್ರು ಯಾವ್ಯಾವ ಊರಿಗೆ ಹೋಗಬೇಕು ಅವ್ರಿಗೆಲ್ಲ ಕಳಿಸ್ಬೇಕು. ಇದೆಲ್ಲನೂ ಸಹಾಯ ಮಾಡಿದ್ದು ಆ ಒಂದೇ ಒಂದು ಇದು ಕೂಡ ಡೈವರ್ಷನ್ ಆಗಲಿಲ್ಲ. ಇದರೊಳಗೆ ನಮಗೆ ಅದಾದಮೇಲೆ 2012 ತಿರ್ಗಾ ಕೇಳಿದ್ರು ಮೂಡಬೇಕು ಅಂತ, 15 ದಿನದಲ್ಲಿ ಮಾಡಿಕೊಟ್ವಿ. ಆಮೇಲೆ 2014 ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ಮಾಡ್ಕೊಂಡ್ವಿ. ವಿತಿನ್ 10 days ಇನ್ 2011 ಡಿಸೆಂಬರ್ 15 ಹಾಕಿದ್ದು. ಡಿಸೆಂಬರ್ 26 ನನಗೆ ಇಂಟರ್ನ್ಯಾಷನಲ್ ಸಿವಿಲ್ ಏವಿಯೇಷನ್ ಆರ್ಗನೈಸೇಷನಿಂದ ಸರ್ಟಿಫಿಕೇಶನ್ ಬಂತು. ಇಟ್ ಈಸ್ ಎ ವೆರಿ ಗುಡ್ ಸಿಸ್ಟಮ್ ಅಂತ ಹೇಳ್ತೀನಿ. ಏನು ಹೇಳಕ್ಕೆ ಒಂದೇ ಒಂದು ಹೇಳ್ತೀನಿ ಕೊನೆಗೆ ಅಂತಂದರೆ, ಹೆಂಗಸರು ಅಂತ ಯಾರಿಗೂ ಇದು ಮಾಡೋ ಹಾಗಿಲ್ಲ. ಯಾಕೆಂದರೆ ಯಾವಾಗಲೂ ನಾನು ಹೇಳ್ತೀನಿ, ತಮಾಷೆಗೆ ಅಂತ ಅನ್ಕೋಬೋದು, ಇನ್ ಎನಿ ಮಿನಿಸ್ಟ್ರಿ ತುಂಬ ಇಂಪಾರ್ಟೆಂಟ್ ಯಾವ ಪೋರ್ಟ್ಫೋಲಿಯೋಸು, ಡಿಫೆನ್ಸು, ಎಜುಕೇಷನ್ನು ಅಥವಾ ಹೋಮ್ ಮಿನಿಸ್ಟ್ರಿ, ಆಮೇಲೆ ಫೈನಾನ್ಸ್ ಮಿನಿಸ್ಟ್ರಿ, ದೇವರ ಗೌರ್ಮೆಂಟಲ್ಲೂ ಕೂಡ ಲಕ್ಷ್ಮೀ ಸರಸ್ವತಿ ದುರ್ಗಾ ಮಾತೆನೇ ಇರೋದು. ಸೊ ಯಾವುದೇ ವಿಧದಲ್ಲೂ ನಾವು ಕಂಡಿಲ್ಲ ಅಂತ ಖಂಡಿತ ಹೇಳ್ಬೋದು. ಅದರಿಂದ ನಾನು ಗಂಡಸರನ್ನ ಕೀಳಾಗಿ ನೋಡ್ತಾ ಇಲ್ಲ, ಖಂಡಿತ ಇಲ್ಲ.
ಇಂಥ 3 ಜನ ನನಗೆ ಕೊಟ್ಟಿರೋ, ನಮ್ಮ ತಂದೆನೂ ಸೇರಿ 4 ಜನ ನನಗೆ ಕೊಟ್ಟಿರೋ ಉತ್ತೇಜನ, ನನ್ನ ಜೊತೆ ಕೆಲಸ ಮಾಡ್ತಿರೋರು ಅಲ್ಲಿ ಕೊಟ್ಟಿದ್ದ ಉತ್ತೇಜನ ನಾನು ಯಾವತ್ತೂ ಮರೆಯೋಕ್ಕೆ ಸಾಧ್ಯ ಇಲ್ಲ. ನಾವು ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು. ನಮ್ಗೆ ಆತ್ಮಾಭಿಮಾನ ಇರಬೇಕು, ಮಾಡ್ತೀವಿ ಅನ್ನೋ ಧೈರ್ಯ ಇರಬೇಕು, ಹಾರ್ಡ್ ವರ್ಕ್ ಖಂಡಿತ ಇರಬೇಕು. ಕಷ್ಟಪಟ್ಟು ದುಡಿದೇ ಹೋದರೆ ಸಾಧ್ಯ ಇಲ್ಲ, ಅದನ್ನ ಮಾಡಲೇಬೇಕಾಗತ್ತೆ. ಇಷ್ಟು ಹೇಳ್ಬಿಟ್ಟು ನಾನು ಏನು ಹೇಳ್ತೀನಿ ಅಂದರೆ, ಪ್ರತಿಯೊಬ್ಬರೂ ಮನಸ್ಸು ಮಾಡಿದ್ರೆ ಸಾಧಿಸ್ಬೋದು. ಯಾವುದೂ ಅಸಾಧ್ಯ ಅನ್ನೋದು ಅನ್ಸಲ್ಲ ನನ್ನ ಪ್ರಕಾರ.